ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಒಂದು ಮಾಲ್ಗೆ ಬಂದೆ. ಈ ಮಾಲಲ್ಲೇನೋ ಸ್ವಲ್ಪ ಎಲ್ಲ ಕಡಿಮೆ ಇದೆ ಅಂದರು. ನನಗೆ ಶಾಂಪು, ಸ್ವಲ್ಪ ಮನೆಗೆಲ್ಲ ಸಾಮಾನು ಬೇಕಿತ್ತು, ಸ್ವಲ್ಪ ಅಷ್ಟೇ. ಡಿ ಮಾರ್ಟು ಅದಕ್ಕೆ ಬಂದೆ. ನೋಡೋಣ ಒಳಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇದೆಯಾ ಇಲ್ವಾ ಗೊತ್ತಿಲ್ಲ. ನೋಡೋಣ, ಅಕಸ್ಮಾತ್ ಇದ್ದರೆ ಮಾಡ್ತೀನಿ, ಇಲ್ಲ ಅಂದರೆ ನಾನೇನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಗೋಪಾಲನ್ ಮಾಲು, ಲೈಮ್ ರೋಡು, ಟೆಕ್ಸ್ಟ್ ಮಾರ್ಟ್ ಇದೆ. ಟೆಕ್ಸ್ಟ್ ಮಾರ್ಟ್ಗೆ ಹೋಗೋಣ ಅಂತ, ಯಾಕಂದರೆ ಚಾರ್ಧಾಮ್ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಅಲ್ಲೇನೋ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗುತ್ತೆ ಅಂದರು. ನೋಡೋಣ, ಟೆಕ್ಸ್ಟ್ ಮಾರ್ಟ್ಗೆ ಹೋಗೋಣ. ಇಲ್ಲಿ ಬ್ಯಾಗೇಜ್ ಕೌಂಟರ್. ನನ್ನ ಹತ್ರ ಸಣ್ಣ ಸುಮ್ಮನೆ ಹ್ಯಾಂಡ್ ಬ್ಯಾಗ್ ಇದ್ದಿದ್ದು, ಪರವಾಗಿಲ್ಲ ತೊಗೊಂಡೋಗಿ ಅಂದರು. ನೋಡಿ ಕೆಳಗೆಲ್ಲ ಮಕ್ಕಳದ್ದಿರೋದು, ಮೇಲೆ ದೊಡ್ಡವ್ರದ್ದು. ಈಗ ಯಾರೋ ಬರ್ತಾರೆ. ಏನೋ ತುಂಬ ಚೆನ್ನಾಗಿರುತ್ತೆ, ಸೆಲೆಕ್ಟ್ ಮಾಡ್ಕೊಬೇಕು ಅಂತಾರೆ. ನೋಡೋಣ. ನೋಡಿ, ಇದು ಡಿ ಮಾರ್ಟು. ಅಲ್ಲಿ ಟೆಸ್ಟ್ ಮಾರ್ಟಲ್ಲಿ ಸ್ವಲ್ಪ ಒಂದು 3-4 ಬಟ್ಟೆ ತೊಗೊಂಡೆ. ಎಲ್ಲ 50% ಫ್ಲ್ಯಾಟ್ ಕೊಡ್ತಾರಂತೆ. ನೋಡಿ, 50%ಗೆ ಫ್ಲ್ಯಾಟು. ಲೈಮ್ ರೋಡು, ವ್ಯಾಲ್ಯೂ ವೆರೈಟಿ. ಇದು ಕೆಳಗಡೆಯಿಂದ ಬರಬೇಕು. ಮೇಲೆ ಫಿಲಮ್ ಥಿಯೇಟ್ರ್ ಇದೆ. ನಾವು ಅಷ್ಟೇ, ಇನ್ನು ಮೇಲೆಲ್ಲ ಹೋಗಲ್ಲ. ವ್ಯಾಲ್ಯೂ ಆ್ಯಂಡ್ ವೆರೈಟಿ V2 ಒಳಗೋಗೋಣ. ಕೆಳಗೆಲ್ಲ ಗಂಡು ಮಕ್ಕಳದ್ದು. ಫುಲ್ಲು ಶಾಪಿಂಗು. ಬಟ್ಟೆ ಹಾಕ್ಕೊಂಡು ತೆಗೆದು ಕೂದಲೆಲ್ಲ ಹಾಳಾಯಿತು. ಈಗ ಹಾಗೆ ಡಿ ಮಾರ್ಟ್ಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ಈ ಲಗೇಜ್ ಇಡೋದೇ ಒಂದು ದೊಡ್ಡ ತಲೆನೋವಿಲ್ಲಿ. 4 ಗಂಟೆಗೆ ಬಂದಿದ್ದು ನಾನು, 8 ಗಂಟೆ ಆಯಿತು.
ಫುಲ್ಲು ಶಾಪ್. ಏನೇನು ತೊಗೊಂಡಿದ್ದೀನಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿ ತೊಗೊಂಡಿದ್ದು ಅಲ್ಲಿಟ್ಟಿದ್ದೀನಿ. ಟೆಸ್ಟ್ ಮಾರ್ಟಲ್ಲಿ ತೊಗೊಂಡಿದ್ದನ್ನ ಅಲ್ಲಿಟ್ಟಿದ್ದೀನಿ. ಡಿ ಮಾರ್ಟಲ್ಲಿ ಒಂದು ಸ್ವಲ್ಪ ಐಟಮ್ ತೊಗೊಂಡೆ. V2ಲಿ ಸ್ವಲ್ಪ ತೊಗೊಂಡೆ. ಏನೇನು ತೊಗೊಂಡಿದ್ದೀನಿ ಅಂತ ಹೋದ್ಮೇಲೆ ಮನೆಗೆ ಹೋಗಿ ತೋರಿಸ್ತೀನಿ. ಯಾಕಾದರೂ ಬಂದು ಅನಿಸುತ್ತೆ, ನೋಡಿದೆಲ್ಲ ಬೇಕು ಅನಿಸುತ್ತೆ. ಬಿಲ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅಲ್ವಾ. ನೋಡಿ, ಇದು ಟೆಸ್ಟ್ ಮಾರ್ಟಲ್ಲಿ ತೊಗೊಂಡಿದ್ದು. ಇದು ಸ್ವಲ್ಪ ಡಿ ಮಾರ್ಟಲ್ಲಿ ತೊಗೊಂಡೆ. ಇದು V2 ಅಲ್ಲಿ ತೊಗೊಂಡೆ. ಈ ಬ್ಯಾಗ್ ಇಷ್ಟ ಆಯಿತು ನನಗೆ. ನೋಡಿ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಏನು ಗೊತ್ತಾ, ಅಯ್ಯೋ ಇದು 29 ರೂಪಾಯಿ, ಇದಿರಲಿ. ಇದು 59 ರೂಪಾಯಿ, ಇದಿರಲಿ. ಇದು ಇದು 20 ರೂಪಾಯಿ ಅಷ್ಟೇ. 20, 29, 59 ಆಗುತ್ತೆ. 2000 ರೂಪಾಯಿ ಬಿಲ್ ಆಗುತ್ತೆ. ಸಣ್ಣ ಪುಟ್ಟದಂತ ಗೊತ್ತಾಗಲ್ಲ. ಏನು ಬೇಕು ಅದನ್ನು ಮಾತ್ರ ತೊಗೊಳ್ಳಲ್ಲ. ಗಾಡಿ ತುಂಬ ತುಂಬಿಸ್ಕೊಂಡು ಬಿಲ್ ಹಾಕುವಾಗ ಹಿಂಗಾಗತ್ತೆ. ನಾನು ಆ ಥರ ಎಲ್ಲ ಏನೂ ತೊಗೊಳ್ಳಲ್ಲ. ಏನು ಬೇಕೋ ಅಷ್ಟೇ ನೋಡಿ ತೊಗೊಳ್ಳೋದು. ತೋರಿಸ್ತೀನಿ ನಾನು ಹೋಗಿ ಏನು ತೊಗೊಂಡಿದ್ದೀನಿ, ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ತೊಗೊಳ್ಳೋದು. ಅವಶ್ಯಕತೆ ಇಲ್ದಿದ್ದು ತೊಗೊಳ್ಳಲ್ಲ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನಾನು ಬರಬೇಕಾದ್ರೆ ಎಷ್ಟು ಬೆಳಕಿತ್ತು, ಈಗ ಫುಲ್ಲು ಕತ್ಲೆ. ಇಲ್ಲಿಂದ ಇವಾಗ ಆಟೋದಲ್ಲಿ ಹೋಗಬೇಕು. ನನಗೆ ಡಿ ಮಾರ್ಟಿಂದ ಕರ್ಕೊಂಡು ಹೋಗೋದಕ್ಕೆ ಹೊಸ ಕಾರ್ ಕಳಿಸಿದ್ದೀರಾ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಶ್ರೀರಾಮ್.